ನೋಡಿ ರಾತ್ರಿ ಎಷ್ಟು ಗಂಟೆ ಆಗಿತ್ತಪ್ಪ ಒಂದು ಅಂದಾಜು? 9. ನೋಡಿ ರಾತ್ರಿ ಸರಿಸುಮಾರು 9:30 ಸಮಯದಲ್ಲಿ ಈ ಒಂದು ನಮ್ಮ ಏನು ಹಳ್ಳದಿಂದ ಸ್ವಲ್ಪ ಮುಂದೆ ಈ ಒಂದು ಕಾರು ಅಪಘಾತಕ್ಕೆ ಒಳಪಡ್ತದೆ. ಅಂದರೆ ಕಾರ್ನ ಚಾಲಕರ ಒಂದು ನಿಯಂತ್ರಣ ತಪ್ಪಿ ಕಾರು ನೋಡಿ ಈ ರೀತಿಯ ಒಂದು ಅಪಘಾತಕ್ಕೆ ಒಳಗಾಗುತ್ತೆ. ಆದರೆ ಇಲ್ಲಿ ನಮ್ಮ ಒಂದು ಸಮಾಜ ಎಷ್ಟು ಕೆಟ್ಟತನದಲ್ಲಿ ತುಂಬಿಕೊಂಡಿದೆ ಅನ್ನೋಕ್ಕೆ ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ರಾತ್ರಿ ಬಂದು ಇಲ್ಲಿ ಕಾರ್ ಇಲ್ಲಿ ದಬಾಕೊಂಬಿಡ್ತು, ಅರ್ಧಾಯ್ತಾ? ಪಾಪ 9:30 ಬಂದರು. ಏನು ಆತಾಚುರ್ಯ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೋಡಿ, ಇದು ಒಂದು ಏನು ಈ ತಡೆಗೋಡೆ ಇರ್ತಕ್ಕಂಥ ಒಂದು ರೀತಿ ನೀತಿಯನ್ನು ನೋಡಿದಾಗ ಇಲ್ಲಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಗೊತ್ತಾಗಿಲ್ಲ. ಏನು ಆಕಸ್ಮಿಕವಾಗಿ ಏನು ಅಪ್ಸೆಟ್ ಆಗಿಬಿಟ್ಟು ಬಿದ್ದೋಯ್ತು ಕಾರ್ನವರು. ಬಿದ್ದೋದ ನಂತರ ಏನಾಯ್ತದೆ, ಅವರು ಗಾಬ್ರಿಲಿ ಅವ್ರೇನು ಮಾಡ್ತಾರೆ, ಮೊಬೈಲ್ಗಳನ್ನ ಬಿಟ್ಬಿಟ್ಟು ಆಮೇಲೆ ಆ ಗಾಡಿನ ಬಿಟ್ಟು ತದನಂತರ ಅವ್ರ ಸೇಫ್ಟಿ ನೋಡಬೇಕಲ್ಲ, ಅವರು ಬಿಟ್ಟು ಹೊರಟೋಗ್ತಾರೆ. ಆದರೆ ನೋಡಿ ನಮ್ಮ ಸಮಾಜ ಎಷ್ಟು ಕೆಟ್ಟದಾಗಿದೆ ಅನ್ನೋಕ್ಕೆ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯಾರ ಪಾಪಿಗಳು ಬಂದು ಆ ಒಂದು ಗಾಡೀಲಿರ್ತಕ್ಕಂಥ ಸ್ಟೆಪ್ನಿ ಎತ್ಕೊಂಡು ಹಾಗೆ ಮೊಬೈಲ್ಗಳನ್ನೂ ಕದ್ಕೊಂಡು ಹೊರಟೋಗೋರು. ಯಾಕಂಡ್ರಿ ಇದೆಂಥ ದರಿದ್ರ ನನ್ನ ಮಕ್ಕಳಿದ್ದಾರೆ ಅಂತಂದಕ್ಕೆ ಇದೊಂದು ಎಕ್ಸಾಂಪಲು. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇಲ್ಲಿ ಕಳ್ಳರೆ ಕದಿಬೇಕಂತೇನಿಲ್ಲ, ಅರ್ಥ ಆಯ್ತಾ? ಎಲ್ಲ ಕಾಲು ಕೈಯೆಲ್ಲ ನೆಟ್ಗಿತ್ಕೊಂಡು ಒಂದು ಎಲ್ಲ ಥರದಲ್ಲೂ ಸದೃಢವಾಗಿದ್ದರೂ ಸಹ ಕದ್ಕೊಂಡು ಹೋಗೋಂಥ ಕಂತ್ರಿಗಳಿದ್ದಾರೆ. ನೋಡಿ ಅವ್ರಿಗೆ ಆ ಮಹದೇಶ್ವರ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥದ್ದನ್ನ ಅವರೇ ಒಂದು ಗಮನಿಸಿ ಅವರೇ ತಿಳ್ಕೊಬೇಕು, ಅವರೇ ಅರ್ತ್ಕೊಬೇಕು. ಯಾಕೋ ಇದನ್ನು ನಾನು ಹೇಳಬೇಕು ಅನಿಸ್ತು, ನಾನು ಹೇಳ್ತಾ ಇದ್ದೀನಿ. ನೀವು ನಿಜಕ್ಕೂ ಒಬ್ಬರು ಅನಾಹುತ ಅಪಾಯ ಮತ್ತೊಂದು ಮಗದೊಂದಕ್ಕೆ ಸಿಲುಕಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ಅರಿತುಕೊಳ್ಳದೆ ತಾವು ತಮ್ಮ ಒಂದು ಕೆಟ್ಟ ಪ್ರವೃತ್ತಿಯನ್ನು ಈ ರೀತಿಯೂ ಸಹ ಬೆಳೆಸ್ಕೊಂಡಿದ್ದೀರಾ ಅಂದರೆ ಮುಂದಿನ ದಿವಸ ನಿಮ್ಮ ಭವಿಷ್ಯಗಳು ಸರ್ವನಾಶ. ಅರ್ಧಾಯ್ತಾ? ಒಬ್ಬರು ಸಮಸ್ಯೆಯಲ್ಲಿದ್ದಾರೆ, ಒಬ್ಬರು ತೊಂದರೆಯಲ್ಲಿದ್ದಾರೆ, ಅವರು ಏನೋ ಒಂದು ಅಪಘಾತಕ್ಕೆ ಒಳಪಟ್ಟಿದ್ದಾರೆ ಅನ್ನೋ ಒಂದು ಕನಿಷ್ಠ ಮಾನವೀಯತೆಯನ್ನು ಇಲ್ಲದೆ ನೀವು ಅವ್ರ ಮೊಬೈಲ್ ಕದ್ಕೊಂಡು ಹೋಗ್ತೀರಾ, ಮತ್ತು ಅವ್ರದ್ದು ಏನು ವಾಹನದ ಟೈರ್ ಕದ್ಕೊಂಡು ಹೋಗ್ತೀರಾ ಅಂದರೆ ನೀವು ಎಷ್ಟು ಕೆಟ್ಟತನ ನಿಮ್ಮಲ್ಲಿ ತುಂಬಿಕೊಂಡಿದೆ ಅಂತಕ್ಕಂಥದ್ದು ನಾನು ಇಲ್ಲಿ ಬಹಳ ನೀಟಾಗಿ ತಿಳಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಇಂತಹ ಕಚಡ ಕೆಲಸ, ಇಂತಹ ಓಪ್ಲೇಸ್ ಕೆಲಸವನ್ನು ಮಾಡಬೇಡಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ನೋಡಿ. ರಾತ್ರಿ ಸುಮಾರು 9:30 ಸಮಯಕ್ಕೆ ಈ ಕಾರ್ನವರು ಬರ್ತಾರೆ. ಸೊ ಅವ್ರ ಹತ್ರ ಅನುಮತಿ ತಗೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಂದು ತದನಂತರ ಆಕಸ್ಮಿಕವಾಗಿ ಅವ್ರಿಗೆ ಈ ಕಾರು ಬಂದು ಅಲ್ಲಿ ಆ ಒಂದು ಕಟ್ಟೇನಿದೆ ಅಲ್ಲಿ ನಿಯಂತ್ರಣ ತಪ್ಪಿ ಒಳಗಡೆ ಬೀಳ್ತಾರೆ. ತದನಂತರ ಅವರು ಆ ಸಣ್ಣ ಪುಟ್ಟ ಏಟ್ಗಳು ಸಹ ಆಗಿರ್ತದೆ. ಆದರೆ ಇದನ್ನು ಏನು ಕಂಪ್ಲೇಂಟ್ ಮಾಡಿ ಇದು ಮುಂದಿನ ಕಾರ್ಯವನ್ನು ಮಾಡ್ಕೋತಾ ಇದ್ದಾರೆ. ಸೊ ಅಷ್ಟರೊಳಗಡೆ ಈ ಹೋಪ್ಲೆಸ್ಗಳು ಯಾರೋ ಬಂದು ಇಲ್ಲಿರ್ತಕ್ಕಂಥ ಒಂದು ಟೈರ್ ಏನಿದೆ ಟೈರ್ನ ಕದ್ಕೊಂಡು ಹೋಗೋದು ಅಲ್ಲದೆ ಅವ್ರ ಮೊಬೈಲ್ನೂ ಸಹ ಹೊರಟೋಗಿದ್ದಾರೆ. ಸೊ ಈ ರೀತಿಯ ಒಂದು ಸನ್ನಿವೇಶ ಕಂಡು ಬಂದರೂ ನಿಮ್ಮ ಒಂದು ಮಾನವೀಯತೆಯನ್ನು ಯಾವ ರೀತಿ ಮಾರ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಾನಿಲ್ಲಿ ಬಹಳ ನೀಟಾಗಿ ತಿಳಿಸ್ತಾ ಇದ್ದೀನಿ ನೋಡಿ. ಈ ರೀತಿಯ ಒಂದು ಅಪಘಾತ ಆಗಿದೆ. ಸೊ ದಯವಿಟ್ಟು ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಹಳ್ಳದಿಂದ ಮುಂದೆ ಅಂತಲ್ಲ, ಯಾವುದೇ ಒಂದು ತಿರುವುಗಳಲ್ಲಾಗಲಿ ನೀವು ನಿಮ್ಮ ಒಂದು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಸೊ ಅದೆಲ್ಲ ಗಮನಿಸಿ ನಾನು ನನ್ನ ಒಂದು ಎರಡು ಅನಿಸಿಕೆಯನ್ನು ನಾನು ತಿಳಿಸ್ತಾ ಇದ್ದೀನಿ. ಸೊ ಬಂದು ವಾಹನಗಳೆಲ್ಲ ನಿಲ್ಸ್ಕೊಂಡು ನೋಡ್ತವ್ರೆ. ಸೊ ದಯವಿಟ್ಟು ಈ ಒಂದು ರಸ್ತೆ ಏನಿದೆ, ಈ ಒಂದು ತಡೆಗೋಡೆ ಏನಿದೆ, ಇಲ್ಲಿ ದಯವಿಟ್ಟು ಜೋಪಾನ ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ, ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸಿ. ಹಾಗೆ ಈ ಒಂದು ದರಿದ್ರ ಕೆಟ್ಟ ಪ್ರವೃತ್ತಿಯನ್ನು ಬಿಟ್ಬಿಡಿ, ಅದು ಒಳ್ಳೇದು ಮಾಡಲ್ಲ, ನಿಮ್ಮ ಮನೆ ಹಾಳು ಮಾಡ್ತದೆ. ಇಷ್ಟೇ ಹೇಳ್ತೀನಿ. ಧನ್ಯವಾದಗಳು.